ನಿನಗೆ ಜಾಮಕನ ಅದೊಂದು ವಿಷಯವೂ ನನಗೆ ತಿಳಿಯದು. ಸಕಲ ಸುರಗಂಧರ್ವರಿಗೆ ಅಧಿಪತಿಯಾಗಿ ರಾಜಸಾಧಿವೇದಗಳಿಗೆ ದೇವರಾಗಿ ಅನೇಕ ಬ್ರಹ್ಮಯೋಗಿಗಳಿಗೆ ಬ್ರಹ್ಮನಾಗಿ ಸಕಲ ಲೋಕಾಂಗಣ ಪ್ರಜಾಪ್ರಭುತ್ವಕ್ಕೆ ಅಧಿಪತಿಯಾಗಿ ಬರೆಯುತ್ತಿರುವ ನಿನ್ನ ಅಭಿಷ್ಟವೇ ನನ್ನ ಅಭಿಷ್ಟ. ಶಾಂತಿ ಶಾಂತಿಯಿಂದ ನೀ ನೋಡು ಮೃಗುದೇವ. ನನ್ನ ಸಕಲ ಕಾರ್ಯಗಳನ್ನು ಆಲೋಚಿಸುವಾಗ ನೀನಾಗಿರುವೆ ನನಗೆ ಕಾರಣಕರ್ತನಾದ ಮಧ್ಯ. ಅಲ್ಲದೆ ನನ್ನ ಪಂಚಭೂತ ಕರ್ಮದ ಬಂಧವನ್ನು ನೋಡ್ಕೊತ್ತಿ ಸೆಳೆವಾಗ ನೀನಾಗಿರುವೆ ನನಗೆ ಮೋಕ್ಷಪತಿಯಾದ ಗುರುದೇವ. ನೀನಲ್ಲದೆ ಮತ್ತಾರು ಹಿತೈಸಿ. ಆಲೋಚಿಸುವ ದಕ್ಷ ವೀರ, ನಾನು ನಿನ್ನ ಹಿತೈಷಿ ಆದೆನು. ನಿನ್ನ ಅಂತರಂಗದ ಆಲೋಚನೆಯವರ ಮನೆಯಲ್ಲಿ ಇದೀಗ ದಕ್ಷ ಮಂದಿರವು ಅನೇಕ ವೈಭವದ ಸಿರಿಯಾಗಿರುವುದು. ಆದ್ದರಿಂದಲೇ 3 ಲೋಕಗಳ ಸಿರು ಸಂಪತ್ತುಗಳಿಂದ ಕೂಡಿದ ಈ ನನ್ನ ಮನೆಯ ಕಾರ್ಯವನ್ನು ಹಾಗೆ ಮಾಡಬೇಕು. ನೆರವೇರಿಸು ನಿನ್ನ ಸುತೆಯರ ಕಲ್ಯಾಣವನ್ನು. ಘನಗಂಭೀರದ ಸರದಿಯಂತೆ ಶಾಂತವಾಗಿ ರಂಜಿಸುತ್ತಿರುವ ಈ ನಿನ್ನ ಮಂದಿರದ ಸರದಿಯಲ್ಲಿ ಈ ಸಾಡಲಿ ನಿನ್ನ ಪುತ್ರಿಯರು ಆಜ್ಞಾ ಶ್ರೇಷ್ಠ